ಪ್ರಕೃತಿ ಅನೇಕ ವಿಸ್ಮಯಗಳಿಗೆ ಆಗಾಗ ಕಾರಣವಾಗ್ತಾ ಇರತ್ತೆ. ಅದು ನಮ್ಮ ಗಮನಕ್ಕೆ ಬರೋದು ತುಂಬಾ ವಿರಳ. ಆದ್ರೆ ಗಿರಿಗಳ ನಾಡಿನಲ್ಲೊಂದು ಬೆಟ್ಟ ಇದ್ದು ನೋಡುಗರ ಅಚ್ಚರಿಗೆ ಕಾರಣವಾಗ್ತಾ ಇದೆ. ನಿಸರ್ಗದ ಆ ವಿಸ್ಮಯಕ್ಕೆ ಪ್ರವಾಸಿಗರು ಮಾರು ಹೋಗಿದ್ದಾರೆ. ಗಿರಿಗಳ ನಾಡಲ್ಲಿ ವಿಸ್ಮಯ ಬೆಟ್ಟ. ಬೆಟ್ಟದ ಮೇಲೆ ವ್ಯಕ್ತಿಯೊಬ್ಬ ಮಲಗಿರುವ ದೃಶ್ಯ. ನಿಸರ್ಗ ಸೌಂದರ್ಯ ಹೆಚ್ಚಿಸುವ ಸೂರ್ಯಾಸ್ತಮ. ಸೂರ್ಯನ ಕಿರಣಗಳು ಬೆಟ್ಟಕ್ಕೆ ತಾಗುತ್ತಿದ್ದಂತೆ ಅಲ್ಲಿ ಮಲಗಿರುವ ವ್ಯಕ್ತಿಯ ಚಿತ್ರಣ ಕಾಣುತ್ತೆ. ದೂರದಿಂದ ನೋಡಿದಾಗ ಅದು ಸ್ಪಷ್ಟವಾಗುತ್ತೆ. ಹೀಗೆ ಕಾಣುವ ಸೋಜಿಗ ಬೆಟ್ಟದ ಸೌಂದರ್ಯ ಸವಿಯಲು ಯಾದಗಿರಿ ಜಿಲ್ಲೆ ಶಹಾಪುರ ಪಟ್ಟಣಕ್ಕೆ ಆಗಮಿಸಲೇಬೇಕು. ಹೌದು, ಶಹಾಪುರ ಪಟ್ಟಣದ ಹೊರವಲಯದಲ್ಲಿರುವ ಬೆಟ್ಟ ನೋಡುಗರಲ್ಲಿ ವಿಸ್ಮಯ ಮೂಡಿಸಿದೆ. ಶಹಾಪುರದಿಂದ ಕಲಬುರಗಿ ಹೋಗುವ ರಸ್ತೆಯ ಎಡಭಾಗದಲ್ಲಿ ಈ ಅದ್ಭುತ ಬೆಟ್ಟವಿದೆ. ಇದನ್ನ ಬುದ್ಧ ಮಲಗಿದ ಬೆಟ್ಟವೆಂದೇ ಕರೆಯಲಾಗ್ತಿದೆ. ಹೀಗಾಗಿ ಈ ಬೆಟ್ಟವನ್ನ ಜಿಲ್ಲೆಯ 7ನೇ ಅದ್ಭುತ ಅಂತಲೇ ಬಿಂಬಿಸಲಾಗ್ತಿದೆ. ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಬೌದ್ಧ ಧರ್ಮ ಪ್ರಾರಂಭದಲ್ಲಿನೂ ಪ್ರಚಲಿತವಾಗಿತ್ತು. ಆ ಕಾರಣಕ್ಕಾಗಿ ಆ ದೃಶ್ಯವನ್ನ ನೋಡಿದ ತಕ್ಷಣ ಆ ನೋಡುಗರಿಗೆ ಅದು ಬುದ್ಧ ಮಲಗಿರಬಹುದು ಅಂತ ಒಂದು ಭಾಸ ಮೂಡುವಂತದ್ದು. ಇನ್ನು ಅಭಿವೃದ್ಧಿ ಆಗಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನ ಆಕರ್ಷಿಸುವಂತ ಒಂದು ಸ್ಥಳ ಇದಾಗಬೇಕು ಅಂತ ನಾನು ಕೇಳ್ಕೊತೀನಿ. ಹಸಿರಿನಿಂದ ತುಂಬಿಕೊಂಡಿರುವ ಬೆಟ್ಟದ ಮೇಲೆ ಕಾಣುವ ದೃಶ್ಯ ವ್ಯಕ್ತಿಯೊಬ್ಬನ ಹೋಲಿಕೆಯಾಗಿದೆ. ಮುಖ, ಮೂಗು, ಹೊಟ್ಟೆಯ ಭಾಗಗಳು ಸ್ಪಷ್ಟವಾಗಿ ಗೋಚರಿಸುತ್ತವೆ. ಈ ಬೆಟ್ಟವನ್ನ 1997-98ರಲ್ಲಿ ನೋಡಿದ ಹಿರಿಯ ಸಾಹಿತಿಗಳಾದ ಡಾ ಎಂಎಂ ಕಲಬುರ್ಗಿ ಹಾಗೂ ಕೃಷ್ಣಮೂರ್ತಿಯವರು ಬುದ್ಧ ಮಲಗಿದ ಬೆಟ್ಟ ಅಂತ ಕರೆದರು. ಆದರೆ ಇದುವರೆಗೂ ಇಲ್ಲಿ ಯಾವುದೇ ಅಭಿವೃದ್ಧಿಯಾಗಿಲ್ಲ. ಹೀಗಾಗಿ ಕೂಡಲೇ ಪ್ರವಾಸೋದ್ಯಮ ಇಲಾಖೆ ಹಾಗೂ ಜಿಲ್ಲಾಡಳಿತ ಅಭಿವೃದ್ಧಿ ಮಾಡಬೇಕಾಗಿದೆ. ಈಗಾಗಲೇ 4.34 ಎಕರೆ ಪ್ರದೇಶವನ್ನ ಪ್ರವಾಸೋದ್ಯಮ ಇಲಾಖೆಗೆ ನೀಡಲಾಗಿದೆ. ಈ ಸ್ಥಳದಲ್ಲಿ ಗಾರ್ಡನ್, ಯೋಗ ಕೇಂದ್ರ ಸೇರಿದಂತೆ ಇನ್ನಿತರ ಸೌಲಭ್ಯಗಳನ್ನು ನಿರ್ಮಿಸಲು 4.30 ಕೋಟಿ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಶೀಘ್ರದಲ್ಲಿ ಈ ಸ್ಥಳವನ್ನ ಅಭಿವೃದ್ಧಿಪಡಿಸಲಾಗುವುದು ಅಂತಿದ್ದಾರೆ ಜಿಲ್ಲಾಧಿಕಾರಿ. ಶಹಾಪುರ್ के स्लीपिंग बुद्धा साइट सलुವಾಗಿ ಆಲ್ರೆಡಿ 4 ಎಕರ್ 34 ಗುಂಟ ಟೂರಿಸಂ ಡಿಪಾರ್ಟ್ಮೆಂಟ್ ಇಂದ ಅಸಿಸ್ಟೆಂಟ್ ಕಮಿಷನರ್ ಇಂದ ಟೂರಿಸಂ ಡಿಪಾರ್ಟ್ಮೆಂಟ್ ಸಲುವಾಗಿ ಅಸಿಸ್ಟೆಂಟ್ ಕಮಿಷನರ್ ಇಂದ ಎಕ್ವೈರ್ ಆಗಿದೆ. ಆಮೇಲೆ ಇದು ಡೆವಲಪ್ಮೆಂಟ್ ಮಾಡಕ್ ಸಲುವಾಗಿ ಸ್ಲಿಪಿಂಗ್ ಬುದ್ಧ ಸೈಟ್ ಡೆವಲಪ್ಮೆಂಟ್ ವೀಕ್ಷಣಾ ಕೇಂದ್ರ ಎಲ್ಲ ಯೋಗ ಕೇಂದ್ರ ಎಲ್ಲ ಡೆವಲಪ್ಮೆಂಟ್ ಮಾಡಕ್ ಸಲುವಾಗಿ ಆಲ್ರೆಡಿ ಗವರ್ಮೆಂಟ್ಗೆ ಟೂರಿಸಂ ಡಿಪಾರ್ಟ್ಮೆಂಟ್ಗೆ 4.25 ಕೋಟಿ ಪ್ರಪೋಸಲ್ ಹೋಗಿದೆ. ಪ್ರಕೃತಿ ಒಡಲಲ್ಲಿ ನಮಗೆ ತಿಳಿಯದ ಅದೆಷ್ಟೋ ಸಂಗತಿಗಳು ಅಡಗಿಕೊಂಡಿವೆ. ಅಂತಹ ಅದ್ಭುತಗಳು ನಮ್ಮ ಕಣ್ಣಿಗೆ ಕಾಣುವುದು ತುಂಬಾ ವಿರಳ. ಆದರೆ ಕಣ್ಣಿಗೆ ಕಾಣುವ ಶಹಾಪುರದ ಬುದ್ಧ ಬೆಟ್ಟವನ್ನ ಜಿಲ್ಲಾಡಳಿತ ಆದಷ್ಟು ಬೇಗ ಅಭಿವೃದ್ಧಿಪಡಿಸಬೇಕಿದೆ. ಶಶಿಕಾಂತ್, ಟಿವಿ9, ಯಾದಗಿರಿ.